ಭಾಗವತರ ಜೀವಾಳ, ಹಿಮ್ಮೇಳದ ಜೇಂಕಾರ, ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆಗೆ ಪ್ರದರ್ಶಿಸುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ನೆರಳಲ್ಲಿ ಕಲಾವಿದನ ಬದುಕಿನ ಕುರಿತು, ಆತ ನಡೆದು ಬಂದ ಹಾದಿಯ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಯಕ್ಷಧ್ರುವತಾರೆ. ನಾನು ಶ್ರವಣುಡುಪ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಣ್ಣ ವಯಸ್ಸಿನಲ್ಲೇ ಪ್ರಧಾನ ಮದ್ದಳೆಗಾರರಾಗಿ ನಂತರ ಸದ್ಯಕ್ಕೆ ನಿವೃತ್ತ ಜೀವನವನ್ನ ಹವ್ಯಾಸಿ ಕಲಾವಿದನಾಗಿ ನಡೆಸುತ್ತಾ ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯೆಯನ್ನು ದಾನ ಮಾಡ್ತಾ ಇರುವಂತಹ ಶ್ರೀ ಕಿನಿಲಕೋಡಿ ಗಿರೀಶ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತೆಂಕುತಿಟ್ಟಿನ ಪಾರಂಪರಿಕ ಮದ್ದಳೆಗಾರರ ಸಾಲಿನಲ್ಲಿ ನಿಲ್ಲುವ ಅನುಭವಿ ಕಲಾವಿದರಲ್ಲಿ ಒಬ್ಬರು ಶ್ರೀ ಕಿನಿಲಕೋಡಿ ಗಿರೀಶ್ ಭಟ್. ಶ್ರೀ ಗೋಪಾಲಕೃಷ್ಣ ಭಟ್ ಹಾಗೂ ಶ್ರೀಮತಿ ತಿರುಮಲೇಶ್ವರಿ ಅಮ್ಮನವರ ಸುಪುತ್ರನಾಗಿ ಕಿನಿಲಕೋಡಿಯಲ್ಲೇ ಜನಿಸಿದ ಇವರು ಎಲೆಕ್ಟ್ರಾನಿಕ್ಸ್ನಲ್ಲಿ ಐಟಿಐ ಪದವಿ ಪಡೆದವರು. ಎಳವೆಯಲ್ಲೇ ಮೈಲುಗಟ್ಟಲೆ ನಡೆದು ಒಲವಿನಿಂದ ಯಕ್ಷಗಾನ ವೀಕ್ಷಿಸುತ್ತಿದ್ದ ಇವರು ಯಕ್ಷಗಾನದ ಮೇರು ಕಲಾವಿದರಲ್ಲಿ ಒಬ್ಬರಾದ ಕರ್ಗಲ್ಲು ಶ್ರೀ ವಿಶ್ವೇಶ್ವರ ಭಟ್ ಅವರಲ್ಲಿ ಸಂಪೂರ್ಣ ನಾಟ್ಯ ತರಬೇತಿಯನ್ನ ಪಡೆದ್ರು. ಎಲ್ಲಾ ರೀತಿಯ ಪಾತ್ರಗಳನ್ನು ಸಹ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದ ಗಿರೀಶರಿಗೆ ಚೆಂಡೆ ಮದ್ದಳೆಯ ಸೆಳೆತ ಮಾತ್ರ ಎಳವೆಯಿಂದ ಸ್ವಲ್ಪವೂ ಕುಂದಿರಲಿಲ್ಲ. ಇದಕ್ಕಾಗಿ 1996ರಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯಕ್ಷಗಾನ ಕಲಾಕೇಂದ್ರದ 25ನೇ ವರ್ಷದ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿ ಸೇರಿ ಯಕ್ಷಗುರು ದಂಪತಿ ಲೀಲಾವತಿ ಹರಿನಾರಾಯಣ ಬೈಪಾಡಿತಾಯರಲ್ಲಿ ಹಿಮ್ಮೇಳ ಪಾಠಗಳನ್ನ ಕರಗತ ಮಾಡಿಕೊಂಡ್ರು. ಮೇಳದ ತಿರುಗಾಟದ ಯಾವ ಅನುಭವವೂ ಇಲ್ಲದೆ ಹೋದ್ರೂ ನೇರವಾಗಿ ದಿವಂಗತ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರ ಮಾರ್ಗದರ್ಶನದಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿಯೇ ಕಟೀಲು ಮೇಳದಲ್ಲಿ ಪ್ರಧಾನ ಮದ್ದಳೆಗಾರರಾಗಿ ಸೇರಿಕೊಂಡ್ರು. ತಮ್ಮ ಕೈಚಳಕ ಹಾಗೂ ರಂಗಶಿಸ್ತಿನ ಪ್ರಜ್ಞೆಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದ ಇವರು ಕಟೀಲನ್ನ ಹೊರತುಪಡಿಸಿ ಸುಂಕದ ಕಟ್ಟೆಯಲ್ಲೂ ಸೇವೆ ಮಾಡಿದ್ದಾರೆ. ಸದ್ಯ ಹವ್ಯಾಸಿ ಕಲಾವಿದನಾಗಿ ಹಾಗೂ ಯಕ್ಷಗಾನ ಹಿಮ್ಮೇಳ ಗುರುವಾಗಿ ಹಲವಾರು ಶಿಷ್ಯರಿಗೆ ಪಾರಂಪರಿಕ ಹಿಮ್ಮೇಳದ ಪಾಠಗಳನ್ನ ವಿದ್ಯಾರ್ಜನೆಗೈಯುತ್ತಿರುವ ಇವರು ನಮ್ಮ ಯಕ್ಷಧ್ರುವ ತಾರೆಯ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ. ಗುರುಗಳೇ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಮೊಟ್ಟ ಮೊದಲಾಗಿ ತಮ್ಮ ಹೆಸರೇ ಹೇಳುವಾಗ ಕಿನಿಲಕೋಡಿಯಲ್ಲಿ ಹುಟ್ಟಿ ಬೆಳೆದವರು ತಾವು. ಹೌದು. ಹಾಗಾಗಿ ನಿಮ್ಮ ಬಾಲ್ಯ ಹಾಗೂ ವಿದ್ಯಾಭ್ಯಾಸ ಹೇಗಿತ್ತು ಅಂತ? ನನ್ನ ಬಾಲ್ಯ ಅಂತೇಳಿ ಅದು ಕಿನಿಲಕೋಡಿಯಲ್ಲಿ ಹುಟ್ಟಿ ಬೆಳೆದವ ನಾನು. ಬಾಲ್ಯ ಅದೇ ಯಕ್ಷಗಾನ ನೋಡಿಕೊಂಡೇ ಬೆಳೆದದ್ದು ನಾನು. ಸಾಮಾನ್ಯ 3ನೇ ಕ್ಲಾಸಿನಿಂದ ಕಟೀಲು ಮೇಳದ ಆಟ ಇಡೀ ಬೆಳಿಗ್ಗೆವರೆಗೆ ನೋಡ್ತಿದ್ದೆ. ಸಾಮಾನ್ಯ ವಿಟ್ಲ ಅಂತೇಳಿ ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟರ್ ಆಗ್ತದೆ. ಅದಕ್ಕಿಂತಲೂ ಆ ಕಡೆ ಪೆರುವಜ್ಜೆ ಅಂತ ಉಂಟು, ಬಣ್ಣದೇಶ ಮಾಡ್ತಿದ್ರು ಶಿವಪ್ರಸಾದರು. ಅವರ ಊರಲ್ಲೆಲ್ಲ ಆಟ ಆದರೂ ನಾನು ಮನೆಯಿಂದಲೇ ನಡ್ಕೊಂಡು ಅಲ್ಲಿಗೆ ಆಟಕ್ಕೆ ಹೋದದ್ದು ಉಂಟು. ಅಷ್ಟು ಯಕ್ಷಗಾನದ ಹುಚ್ಚಿತ್ತು ಕಟೀಲು ಮೇಳದ ಆಟಗಳು ಎಲ್ಲಿ ಆದರೂ ಸಾಮಾನ್ಯ. ಮತ್ತು ಶಾಲೆಗೆ ನಾನು ಕೊಡಬದು ಗೌರ್ಮೆಂಟು ಶಾಲೆಗೆ ಹೋದ್ದು. ಅಲ್ಲಿಂದ ಮತ್ತೆ 10ನೇ ಕ್ಲಾಸ್ ತನಕ ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರ ವಿದ್ಯಾರ್ಥಿ ನಾನು. ಮತ್ತು PUCಗೆ ಬಂಟ್ವಾಳ ವೆಂಕಟರಮಣ ಕಾಲೇಜಿಗೆ ಹೋದವ. ಅದು ಆದಮೇಲೆ ನಾನು ITI ಮಾಡಿದ್ದು, ಇಲ್ಲೇ KPTಯಲ್ಲಿ ಮಾಡಿದವ ಎಲೆಕ್ಟ್ರಾನಿಕ್ಸ್. ಸರಿ. ಹಾಗೆ ಅದರ ಜೊತೆಗೆ ಈಗ ತಾವು ಆಗಲೇ ಹೇಳಿದ್ರಿ 3ನೇ ಕ್ಲಾಸಿನಲ್ಲೇ ತಾವು ಯಕ್ಷಗಾನವನ್ನು ನೋಡ್ತಾ ಇದ್ದು ಬಂದವರು, ಅಷ್ಟು ಒಲವಿತ್ತು ಅಂತ ಹೇಳುವಂಥದ್ದು. ಯಕ್ಷಗಾನದ ಅಭ್ಯಾಸ ಹೇಗೆ ಪ್ರಾರಂಭ ಆಯಿತು? ಯಕ್ಷಗಾನದ ಅಭ್ಯಾಸ ಅಂತ ಹೇಳಿ ಚೆಂಡೆ ಹುಚ್ಚು ವಿಪರೀತ. ಅಭ್ಯಾಸ ಎಂಥದ್ದು ಒಟ್ಟರೆ ಏನದು ನೋಡಿ ಬರ್ತಿತ್ತು. ಅಭ್ಯಾಸ ನಾನು ಕಲಿಕೆಗೆ ಧರ್ಮಸ್ಥಳ ಕೇಂದ್ರಕ್ಕೆ ಹೋದ್ದು. ಹಾಗೆಂತೇಳಿ ನಾನು ಈ ಚೆಂಡೆ ಮದ್ದಲೆ ಕಲಿಯುವ ಮೊದಲು ಕರ್ಗಲ್ಲು ವಿಶ್ವೇಶ್ವರ ಭಟ್ರ ಹತ್ರ ನಾಟ್ಯ ಪಾಠ ಸಂಪೂರ್ಣ ಆಗಿದೆ. ಸಂಪೂರ್ಣ ಆಗಿದೆ. ಹಾಗೆ ಆವಾಗಲೇ ಪ್ರಾಕ್ಟೀಸಿಗೆಲ್ಲ ನಾನು ಚೆಂಡೆ ಬಡಿತೇನೆ ಪ್ರವೇಶ ಬಾರಿಸುವುದು ಏನಾದರೂ ಇಂಥದ್ದಕ್ಕೆ ಮಾತ್ರ. ಎಲ್ಲ ಪದ್ಯಕ್ಕೆಲ್ಲ ಬಾರಿಸಲಿಕ್ಕೆ ಸರಿ ಗೊತ್ತಿಲ್ಲ ಏನು ಅಂತೇಳಿ ಪ್ರವೇಶ ಬಾರಿಸಲಿಕ್ಕೆ ಹೇಳಿದ್ರೆ ನಾನು ಚೆಂಡೆ ಬಾರಿಸುವುದು, ಪ್ರವೇಶ ಮಾತ್ರ. ಮತ್ತೆ ಕೂಡಲೇ ಪುನಃ ಚೆಂಡೆ ಅವರೇ ಬಾರಿಸುವುದು. ಅಲ್ಲಿ ಯಾರು ನಮಗೆ ಆಟಕ್ಕೆ ಚೆಂಡೆ ಬಡಿಲಿಕ್ಕೆ ಬರ್ತಿದ್ರು ಅವರೇ ಚೆಂಡೆ ಬಡಿಯುವುದು. ಪ್ರವೇಶಕ್ಕೊಂದು ನಾನು ಬಾರಿಸ್ತೇನೆ, ನಾನು ಬಾರಿಸುವುದು. ದೇವೇಂದ್ರ ವಲ್ಲ 4-5 ಇದ್ರೆ ನಾನು 4 ಪ್ರವೇಶ ಬಾರಿಸಿ ಇತ್ಲಾಗೆ ಬರುವುದು. ಈಗ ಈ ಥರ ಹುಚ್ಚಿತ್ತು. ಅದರ ಜೊತೆಗೆ ಈಗ ಧರ್ಮಸ್ಥಳ ಕೇಂದ್ರದಲ್ಲಿ ತಾವು ಕಲ್ತ್ರಿ ಅಂತ ಹೇಳಿದ್ರಿ. ಹೌದು. ಧರ್ಮಸ್ಥಳ ಕೇಂದ್ರದಲ್ಲಿ ಕಲಿಬೇಕು ಅಂತಾದ್ರೆ 25ನೇ ಬ್ಯಾಚಿನ ವಿದ್ಯಾರ್ಥಿ ತಾವು. ಹೌದು. ಹಾಗಾಗಿ ಧರ್ಮಸ್ಥಳ ಕೇಂದ್ರದಲ್ಲಿ ನಿಮ್ಮ ಅನುಭವ ಎಲ್ಲ ಹೇಗಿತ್ತು ಅಂತ? ಧರ್ಮಸ್ಥಳ ಕೇಂದ್ರ ಅಂತ ಹೇಳಿದ ಒಳ್ಳೆಯದು ಏನು ಅಂತ ಹೇಳೋದು, ಅದಕ್ಕೆ ನಮಗೆ ಶಬ್ದವೇ ಸಿಗುವುದಿಲ್ಲ ಹೇಳಲಿಕ್ಕೆ. ಈಗಲೂ ಬೇಕಿತ್ತು ಅಂತ ಒಂದು ಕೇಂದ್ರ ಯಕ್ಷಗಾನಕ್ಕೆ, ಇಲ್ಲ. ಮತ್ತು ಧರ್ಮಸ್ಥಳ ಕೇಂದ್ರ ಅಂತ ಹೇಳಿದರೆ ಆವಾಗ ಇದ್ದ ಗುರುಗಳು ನಮ್ಮ ಹರಿನಾರಾಯಣ ಬೈಪಾಡಿತಾಯರು ಮತ್ತು ಲೀಲಾವತಿ ಅಮ್ಮ ದಂಪತಿಗಳು. ಅಮ್ಮನಿ ನಮಗೆ ನಮ್ಮ ಅಮ್ಮ ಹೇಗೆ ಅವರು ಹಾಗೆ ಅಮ್ಮ ಅಂತಲೇ ನಾವು ಈಗಲೂ ಕರೆಯುವುದು, ಹಾಗೆ ಅಮ್ಮ ಅಂತಲೇ ಹೇಳೋದು ಅವರನ್ನು.
ಅದಕ್ಕೆ ಸರಿಯಾಗಿ ಅದು ಅಮ್ಮ ಅಂದರೆ ಅಮ್ಮನೇ ಅವರು, ಅವರ ಕೈ ಊಟವನ್ನು ನಾವು ಎಷ್ಟೋ ಉಂಡವರು. ಮತ್ತು ಧರ್ಮಸ್ಥಳ ಕೇಂದ್ರ ಅಂತ ಹೇಳಿದರೆ ಅದು ಒಂದು ಏನಂತ ಹೇಳೋದು, ನಾನು ಯೂನಿವರ್ಸಿಟಿ ಒಂದು ಯಕ್ಷಗಾನಕ್ಕೆ ಅವಾಗ ಒಬ್ಬ ಮೇಳಕ್ಕೆ ಹೋಗುವುದಂತರೂ ಅಷ್ಟು ಸುಲಭ ಇರಲಿಲ್ಲ. ಧರ್ಮಸ್ಥಳದಲ್ಲಿ ಕಲ್ತವಂತರ ಆದರೆ ಅವ ಯಾವ ಮೇಳಕ್ಕೂ ಆದೀತು ಅಂತಲೇ ಲೆಕ್ಕ. ಧರ್ಮಸ್ಥಳದಲ್ಲಿ ಕಲ್ತವಂತಂದರೆ ಯಾವ ಮೇಳದವರಿಗೆ ಅವ ಹೋಗಿ ಕಸುಬು ಮಾಡ್ಬೋದು. ಕಲಾವಿದ ಹಿಮ್ಮೇಳ ಮೇಳಕ್ಕೆ ಆದೀತು, ಭಾಗವತ ಆದರೂ ಚಂಡಮದ್ದಲೆವಾದರೂ ವೇಷದವಾದರೂ ಆದೀತು ಅಂತ ಲೆಕ್ಕ. ಮತ್ತು ಅದರಲ್ಲಿಯೂ ನಾನು 25ನೇ ವರ್ಷದ ವಿದ್ಯಾರ್ಥಿ ಧರ್ಮಸ್ಥಳ ಕೇಂದ್ರದ್ದು. ಈಗ ಅದೇ ಕೇಳಿದ್ರಲ್ಲ, 25ನೇ ವರ್ಷದ ಬ್ಯಾಚು ನಾನು. ಅದು ನನಗೊಂದು ಹೆಮ್ಮೆ. ಅದಕ್ಕೆ ಸರಿಯಾಗಿ ನಾವು ಆ ಬ್ಯಾಚಲ್ಲಿ ಇದ್ದವರು ಇವತ್ತಿಗೂ ತುಂಬ ಮಂದಿ ಹೆಸರಿನಲ್ಲಿ ಇದ್ದೇವೆ ನಾವು, ನನ್ನ ಬ್ಯಾಚಿನಲ್ಲಿ ಇದ್ದವರು. ಮತ್ತು ಗುರುಗಳ ಎಷ್ಟು 4.5 ತಿಂಗಳು ಗುರುಗಳು ಹೇಳಿಕೊಟ್ಟಿದ್ದಾರೆ, ಅದಕ್ಕಿಂತ ಮೀರಿದ್ದಿಲ್ಲ ಸತ್ಯ ಹೇಳೋದಿದ್ರೆ. ಆ ಗುರುಗಳು ಆವಾಗ ತಿದ್ದುವ ಅವಕಾಶ ಈಗ ಸಿಕ್ಕುವುದಿಲ್ಲ ಅಂತದ್ದು. ಅವರು ಏನು ಹೇಳಿದ್ದಾರೆ ಅಷ್ಟು 100ಕ್ಕೆ 100 ಸತ್ಯವೇ. ನಾವು ಅದನ್ನು ಇವತ್ತಿಗೂ ಕಾಪಿಟ್ಟುಕೊಂಡು ಬಂದಿದ್ದೇವೆ, ಹಾಗಾಗಿ ಈ ಮಟ್ಟದಲ್ಲಿ ಇದ್ದೇವೆ. ಹಾಗೆ ಅದರ ಜೊತೆಗೆ ತಾವು ಆಗಲೇ ಹೇಳಿದ ಹಾಗೆ ಕರ್ಗಾಳು ವಿಶ್ವೇಶ್ವರ ಭಟ್ರಲ್ಲಿ ತಾವು ಸಂಪೂರ್ಣ ಮುಮ್ಮೇಳದ ಪಾಠವನ್ನ ಕಲ್ತವು. ಹೌದು. ತಾವು ದೇವಿ ಮಹಾತ್ಮೆಯಲ್ಲಿ ದೇವೇಂದ್ರ, ಮಹಿಷಾಸುರ, ದೇವಿ, ರಕ್ತಬೀಜ ಹೆಚ್ಚಾಗಿ ಎಲ್ಲ ಹಾಸ್ಯವೂ ಮಾಡಿದವರು. ಹಾಗಾಗಿ ಹೆಚ್ಚು ಕಮ್ಮಿ ಎಲ್ಲ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿ ಬಂದರು. ಈಗ ಒಬ್ಬ ಮುಮ್ಮೇಳ ಕಲಾವಿದನಾಗಿ ಇಷ್ಟೆಲ್ಲ ಕಸುಬನ್ನು ಮಾಡಿದ ಮೇಲೆ ಹಿಮ್ಮೇಳವನ್ನು ಕಲ್ತದ್ರಿಂದ ನಿಮಗೆ ಹಿಮ್ಮೇಳದ ಕಸುಬು ಮಾಡಬೇಕಾದ್ರೆ ಅದು ಯಾವ ರೀತಿಯಾದರೂ ಸಹಕಾರಿಯಾಗಿದೆ ಹೇಗೆ ಅಂತ? ಯಾವ ರೀತಿ ಅಲ್ಲ, ತುಂಬ ಸಹಕಾರಿಯಾಗಿದೆ. ಯಾಕೆಂತ ಹೇಳಿದರೆ ನಾವು ಸರಿಯಾಗಿ ಚೆಂಡೆಮದ್ದಲೆಯನ್ನು ಗಮನಿಸುವ ಅವಕಾಶವೂ ಸಿಕ್ಕಿತ್ತು ನಮಗೆ ವೇಷಧಾರಿ ಆಗಿರುವಾಗ ಒಂದು. ಮತ್ತು ನಾನು ಒಬ್ಬ ಚೆಂಡೆ ಬಾರಿಸ್ತಾ ಇರುವಾಗ ಇಂಥ ವೇಷಕ್ಕೆ ಹೀಗೆ ಬಾರಿಸಿದರೆ ಸರಿ, ಅವ ಒಂದು ಇಂಥಲ್ಲಿ ಈ ಥರ ಕೊಂಬು ಈಗ ಒಂದು ಮಹಿಷಾಸುರ ಉದಾಹರಣೆಗೆ ಕೊಂಬು ತಿರುಗಿಸುವಾಗ ಹೀಗೆ ಬಾರಿಸಿದರೆ ಚಂದ, ಅಥವಾ ಒಂದು ಸುತ್ತು ಬರ್ತಾ ಇರುವಾಗ ಯಾವ ಪೆಟ್ಟು ಒಳ್ಳೆಯದು, ಯಾವ ನಡೆ ಒಳ್ಳೆಯದು. ಅದರಲ್ಲಿಯೂ ವೇಷಧಾರಿಯ ಮನೋಧರ್ಮ ಬೇರೆ ಉಂಟು, ಒಬ್ಬೊಬ್ಬನಿಗೆ ಒಂದೊಂಥರ ಇರ್ತದೆ. ಆದರೂ ಇಂಥ ಪಾತ್ರಕ್ಕೆ ಇಂಥ ಪೆಟ್ಟುಗಳನ್ನು ಹೀಗೆ ಹಾಕಿದರೆ ಚಂದ ಆದೀತು. ವೇಷ ಮಾಡಿದ ಕಾರಣವೇ ನನಗೆ ಅನುಭವ ಬಂದದ್ದು, ಜಾಸ್ತಿ ಅನುಭವ ಬಂದದ್ದು. ಘನವಾಗಿ ಇಂಥದ್ದೇ ಪೆಟ್ಟನ್ನು ಬಡಿಬಹುದು ಅಂತೇಳಿ ನಾನು ಫಿಕ್ಸ್ ಮಾಡಿಕೊಂಡದ್ದು. ಹಾಗಾಗಿ ವೇಷಧಾರಿ ಆದ ಕಾರಣ ಅದು ನನಗೆ ಬಹಳ ಅನುಕೂಲ ಆಗಿದೆ. ನಾಟ್ಯ ಕಲಿತು ವೇಷ ಮಾಡಿದ್ದು, ಮತ್ತೆ ಯಕ್ಷರಂಗದ ಒಡನಾಟ ಮೊದಲೇ ಸಿಕ್ಕಿತ್ತು, ರಂಗಸ್ಥಳದ್ದು ಸರಿಯಾಗಿ ಭಾಗವತರು ಚಂಡೆಮದ್ದಲೆ ವೇಷಧಾರಿ ಆ ಲಿಂಕು ಮೊದಲೇ ಸಿಕ್ಕಿತ್ತು ನನಗೆ. ಹಾಗಾಗಿ ಅದು ತುಂಬಾ ನನಗೆ ಪ್ರಯೋಜನಕ್ಕೆ ಬಂದಿದೆ. ಮತ್ತೆ ತಾಳ ಲಯದ ಬಗ್ಗೆ ಮೊದಲು ಯಾವಾಗಲೂ ಗಟ್ಟಿಯಾಗಿತ್ತು. ಈಗ ಹೆಚ್ಚಾಗಿ ಕಿನಿಲಕೋಡಿ ಗಿರೀಶ್ ಭಟ್ರು ಅಂತ ಹೇಳಿದ್ರೆ ತೆಂಕುತಿಟ್ಟು ಯಕ್ಷಗಾನದ ಶುದ್ಧ ಪರಂಪರೆಯ ಹಿಮ್ಮೇಳ ವಾದಕರು ಅಂತ ಹೇಳುವಂಥದ್ದು ಬಹಳ ಜನ ತಿಳಿದವರ ಬಾಯಲ್ಲಿ ಕೇಳುವಂತಹ ಮಾತು. ತಮ್ಮ ಒಂದು ವಾದನ ಅಥವಾ ವಾದನ ಶೈಲಿಗೆ ಈ ರೀತಿಯ ಒಂದು ಪ್ರಶಂಸೆ ಅಥವಾ ಒಂದು ಹೆಸರು ಬರಬೇಕು ಅಂತಾದರೆ ಅದಕ್ಕೆ ಕಾರಣಗಳೇನು ಅಂತ? ಇಲ್ಲ ಅಲ್ಲ, ಹೇಳುದೀಗ ನನ್ನ ಹತ್ರ ಹೇಳ್ತಾರೆ, ನೀವು ಒಂದು ಲೆಕ್ಕಾಚಾರದ ಚೆಂಡಮದ್ದಲೆ ಬಡಿಯುವವರು ಅಂತ ಹೇಳಿ ಅಲ್ಲ, ಅಥವಾ ಅದೀಗ ಅದು ಒಂದು ಥರದ ಪ್ಲಸ್ ಹೌದು, ಒಂದು ಥರದ ಮೈನಸ್ ಹೌದು. ಯಾಕೆ ಅಂತ ಹೇಳಿದರೆ ಇದು ನಾನು ಅದರ ಬಗ್ಗೆ ಹೇಳುವುದು ಅಂತ ಹೇಳಿದ್ರೆ ನನಗೆ ಈಗ ನಾನೊಬ್ಬ ಇದು ಎಂಥದ್ದು ಪರಂಪರೆ ಮದ್ದಲೆ ಬಾರಿಸುವ ಚೆಂಡೆ ಬಾರಿಸುವಂತ ನನಗೇನು ಗೊತ್ತಾಗುದಿಲ್ಲ. ನಾವು ಗುರುಗಳು ಹೇಳಿಕೊಟ್ಟ ದಾರಿಯನ್ನು ಚೌಕಟ್ಟನ್ನು ಮೀರಿ ಕೆಲಸ ಮಾಡಲಿಲ್ಲ. ಹಾಗಾಗಿ ನಮ್ಮದು ಪರಂಪರೆ ಅಂತ ಕೇಳ್ತದ ಉಳಿದವರಿಗೆ ಅಂತ ಗೊತ್ತಿಲ್ಲ. ನನಗೆ ಅದುವೇ ಪರಂಪರೆ ಅಂತ ಹೇಳುವಷ್ಟು ನನಗೂ ಸಾಲದ ಅನುಭವ ಹೇಳಿದ್ ನಾನು. ನನಗೆ ಯಕ್ಷಗಾನದ ಅನುಭವ 29-30 ವರ್ಷದ್ದು ಇರುವುದು, ನನಗೆ ವಯಸ್ಸು 47. ಇಷ್ಟೇ ಅನುಭವ ನನ್ನ ಹತ್ರ ಇರುವುದು ಬಿಟ್ರೆ ಅದು ಪರಂಪರೆ ಹೌದಲ್ವ ಅಂತ ಹೇಳುವಷ್ಟು ನಾನು ಅನುಭವಸ್ಥ ಅಲ್ಲ. ಸರಿ. ಈಗ ಹೆಚ್ಚಾಗಿ ಒಬ್ಬ ಮದ್ದಳೆಗಾರ ಅಂತ ಬಂದ್ರೆ, ಈಗ ತಾವು ಹೇಗಿದ್ರು ಸಣ್ಣ ವಯಸ್ಸಿನಲ್ಲಿ ಮದ್ದಳೆಗಾರ ಆದವರು. ಹಾಗಾಗಿ ತಮ್ಮಲ್ಲಿ ನಾನು ಕೇಳಬೇಕು ಅಂತಂದ್ರೆ, ಒಬ್ಬ ಮದ್ದಳೆಗಾರ ಅಂತ ಆಗಬೇಕು ಅಂತಂದ್ರೆ ಅವನಿಗಿರುವಂತ ಅರ್ಹತೆ ಏನು, ಅವನ ಪ್ರಾಮುಖ್ಯತೆ ಏನು, ಹಾಗೂ ಏನ್ ಹೇಳ್ತಾರೆ ಅವನ ಸ್ಥಾನ ಏನು ಅಂತ? ಸ್ಥಾನ ಅಂದ್ರೆ ನನಗೆ ಗೊತ್ತಿದ್ದಾಗೆ ಮದ್ದಳೆಗಾರ ಅಂತ ಆಗಬೇಕಾದ್ರೆ 5 ವಿಷಯಗಳು ಅವನಿಗೆ ಗೊತ್ತಿರಲೇಬೇಕಿತ್ತು. ನಾವು ತಿರುಗಾಟಕ್ಕೆ ಹೋಗುವ ಮೊದಲು, ನಾವು ತಿರುಗಾಟಕ್ಕೆ ಹೋಗುವಾಗ, ತಿರುಗಾಟ ಬಿಟ್ಟು ಒಂದು ಇತ್ತೀಚಿನವರೆಗೂ ಹಾಗಿತ್ತು. ಮದ್ದಳೆಗಾರ ಅಂತ ಹೇಳಿದರೆ ಅವನಿಗೆ ಪ್ರಸಂಗ ಮಾಹಿತಿ ಗೊತ್ತಿರಬೇಕು, ರಂಗ ಮಾಹಿತಿ ಗೊತ್ತಿರಬೇಕು, ಶ್ರುತಿ ಜ್ಞಾನ ಇರಬೇಕು, ಲಯ ಜ್ಞಾನ ಇರಬೇಕು, ಮತ್ತು ವೇಷಧಾರಿಯ ಮನೋಧರ್ಮ ಗೊತ್ತಿರಬೇಕು. ಪುನಃ ಒಳಗೆ ಬೇರೆ ಉಂಟು, ಪ್ರಸಂಗದ ಮನೋಧರ್ಮ ಬೇರೆ ಇರ್ತದೆ. ಈಗ ಒಬ್ಬನೇ ಕಲಾವಿದ ಹಿರಣ್ಯಾಕ್ಷ ಮಾಡ್ತಾರೆ, ಅವನೇ ಇಂದ್ರಜಿತು ಮಾಡ್ತಾರೆ, ಅವರೇ ರಕ್ತಬೀಜ ಮಾಡ್ತಾರೆ, ಆದರೆ ಅದು 3 ಬೇರೆ ಬೇರೆ ಅಲ್ವಾ ಹೇಳಿದ್ ನಾನು. ಹೌದು, ಅದು ವ್ಯತ್ಯಾಸ ಮೊದಲು ನಮಗೆ ಅನುಭವಕ್ಕೆ ವೇದ್ಯ ಆಗಿದೆ. ಈಗ ನಾವು ಏನು ಹೇಳುವುದಿಲ್ಲ ಅದರ ಬಗ್ಗೆ, ನಮಗೆ ವ್ಯತ್ಯಾಸ ಕಾಣುವುದಿಲ್ಲ. ಈಗ ವ್ಯಕ್ತಿಯನ್ನು ಕಾಣುತ್ತದೆ ಬಿಟ್ರೆ ಆ ವೇಷದ ಛಾಯೆ ಬರುವುದಿಲ್ಲ. ಸರಿ, ಹಾಗೆ ವ್ಯತ್ಯಾಸಗಳು. ಮತ್ತೆ ಮದ್ದಳೆಗಾರ ಆದವನ ಸ್ಥಾನ ಅದು ಅಷ್ಟು ಹೇಳಿದೆಲ್ಲ ನಾನು. ಪ್ರಸಂಗ ಮಾಹಿತಿ, ರಂಗ ಮಾಹಿತಿ, ಶ್ರುತಿಜ್ಞಾನ
ಮತ್ತೆ ಇದರದ್ದು ಆ ವೇಷಧಾರಿಯ ಮನೋಧರ್ಮ, ಭಾಗವತನ ಮನೋಧರ್ಮ, ಪುನಃ ಅದರಲ್ಲಿ ಭಾಗವತ ಅಂದ್ರೆ ಆ ಪದ್ಯದ ಮನೋಧರ್ಮ, ಇಷ್ಟೆಲ್ಲ ಉಂಟು. ಅಥವಾ ಈಗ ನಾನು ತುಂಬ ಅದನ್ನು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಈಗ ಸಂಪೂರ್ಣ ಬದಲಾವಣೆ ಆಗಿದೆ, ಹಾಡುವ ಕ್ರಮಗಳು ಬದಲಾವಣೆ ಆಗಿದೆ. ಮೊದಲು ಹಾಗೆ ಇರಲಿಲ್ಲ, ಒಂದು ಸರ್ತಿ ತಪ್ಪಿದರೆ ಎರಡೇ ಸರ್ತಿ. ಆ ಕಾಲದಲ್ಲಿ 1 ನಿಮಿಷ ತಪ್ಪಿದರೆ 1 ನಿಮಿಷ 13 ಅಥವಾ 1.5 ನಿಮಿಷದ ಪದ್ಯ ವಿಪರೀತ ದೊಡ್ಡ ಪದ್ಯ ಆಯಿತು. ಯಾವ ಸೌಮ್ಯ ಪದ್ಯವೇ ಇರಲಿ 2 ನಿಮಿಷ ಎಲ್ಲ ಹೇಳಲಿಕ್ಕೆ ಇಲ್ಲವೇ ಇಲ್ಲ ಯಾವ ಪದ್ಯವನ್ನು, ಅಥವಾ 2 ಸಲಕ್ಕಿಂತ ಜಾಸ್ತಿ ಹೇಳಲಿಕ್ಕೆ ಇಲ್ಲ. ಆ ಕಾರಣ ಆವಾಗ ಬಾರಿಸ್ತಿದ್ದದ್ದು ಚೌಕಟ್ಟಿನ ಒಳಗೆ ಚಂಡಮದ್ದಲೆ. ಇದು ಒಂದು ವಿಚಾರ. ಈಗಕ್ಕೂ ಅದಕ್ಕೆ ಹೋಲಿಕೆ ನಾನು ಹೇಳುವ ತುಂಬಾ ವಿಚಾರಗಳು ಈಗಿನ ಯಕ್ಷಗಾನ ರಂಗಕ್ಕೆ ಖಂಡಿತ ಹೋಲಿಕೆ ಆಗುವುದಿಲ್ಲ. ಇದು ನಾನು ನನ್ನ ತಿರುಗಾಟ, ನನ್ನ ಬಾಲ್ಯದಿಂದ ನೋಡಿದ ಅನುಭವವನ್ನು ಹೇಳಬೇಕು ಬಿಟ್ರೆ ಈಗಿನ ಯಕ್ಷಗಾನಕ್ಕೆ ನನ್ನ ಪ್ರಕಾರ ಹೋಲಿಕೆ ಆಗುವುದಿಲ್ಲ. ವ್ಯತ್ಯಾಸ ಉಂಟು, ತುಂಬಾ ವ್ಯತ್ಯಾಸ ಉಂಟು. ಸರಿ, ಹಾಗೆ ಈಗ ಅದ್ರ ಜೊತೆಗೆ ಒಂದು ಕಡೆ ಮದ್ದಳೆಗಾರ ಅಂತ ಬಂದ್ರೆ ಇನ್ನೊಂದು ಕಡೆ ಮದ್ದಳೆ ಬಾರಿಸುವವರು ಇರ್ತಾರೆ. ಅಂದ್ರೆ ಈಗ ಒತ್ತು ಮದ್ದಳೆಯವರು ಅಥವಾ ಎಡಕೊಡೋರು ಅಂತ ನಾವು ಹೇಳ್ತೇವೆ. ಈಗ ಇಂಥವರು ಒಂದು ಮದ್ದಳೆ ಬಾರಿಸಬೇಕು ಅಂತಾದ್ರೆ ಅವ್ರು ಯಾವ ರೀತಿಯ ಕ್ರಮಗಳನ್ನು ಅವರು ಅಂದ್ರೆ ನೋಡಿಕೊಂಡಿರ್ಬೇಕು ಹೇಗೆ ಅಂತ? ಅಂದ್ರೆ ಅದು ಈಗ ನಾವು ಅದನ್ನು ಪ್ರತ್ಯೇಕಿಸ್ಲಿಕ್ಕೆ ಆಗುವುದಿಲ್ಲ, ನಾವು ನಮ್ಮ ಹಳೆ ಅನುಭವವನ್ನೇ ಹೇಳಬೇಕಷ್ಟೆ. ಈಗ ಮದ್ದಳೆಗಾರ ಅಂತ ಹೇಳಿದರೆ ಅವ ಪ್ರಧಾನ ಚೆಂಡೆ ವಾದಕ, ಮತ್ತೆ ಪ್ರಧಾನ ಮದ್ದಲೆ ಅಂದ್ರೆ ಈಗ ಮದ್ದಲೇ ಇರುವ ಭಾಗಗಳು ಅಂತ ಕೆಲವು ಪ್ರಸಂಗದಲ್ಲಿ ಇರ್ತದೆ. ಉದಾಹರಣೆಗೆ ಈಗ ಮೊಸರು ಮಾರಾಟದ ಸಂದರ್ಭ, ಈಗ ಚೆಂಡೆ ಬಾರಿಸ್ತಾರೆ, ನಮ್ಮ ವಿರೋಧ ಉಂಟು ಅದಕ್ಕೆ, ಆದ್ರೆ ಯಾರು ಕೇರ್ ಮಾಡುವುದಿಲ್ಲ, ಬೇಜಾರಿಲ್ಲ, ಬಾರಿಸಲಿ ಇದು. ಆದರೆ ಅಲ್ಲಿಗೆ ಮದ್ದಲೆಗಾರ ಆದವನೇ ಮದ್ದಲೆ ಬಾರಿಸುವುದು ಅಂತ ಇತ್ತು. ಪುನಃ ಮಾಲಿನಿಗೆ ಮದ್ದಲೆಗಾರ ಆದವನೇ ಮದ್ದಲೆ ಕೂತುಕೊಳ್ಳುವುದಿತ್ತು. ಪುನಃ ಈಗ ಒಂದು ಚಂಡಮುಂಡರಿಗೆ ಚೆಂಡೆ ಬಾರಿಸ್ತಿರ್ಲಿಲ್ಲ ಮೊದಲು, ಬೇಟೆ ಆದ ಬೆನ್ನಿಗೆ, ಅಲ್ಲಿಗೂ ಮದ್ದಲೆಗಾರನೇ ಮದ್ದಲೆ ಕೂತುಕೊಳ್ಳುವ ಕ್ರಮ ಇತ್ತು. ಆ ಥರ ಈಗ ಒಂದು ಅರ್ಧ ತಾಸು 3/4 ತಾಸು ಬರೇ ಸೌಮ್ಯ ಪದ್ಯಗಳೇ ಉಂಟು ಅಂತ ಆದರೆ ಪ್ರಧಾನ ಭಾಗವತರು ಹಾಡುವಾಗ ಪ್ರಧಾನ ಮದ್ದಲೆಗಾರ ಮದ್ದಲೆಗೆ ಹೋಗಬೇಕು, ಆ ಕ್ರಮ ಇತ್ತು. ನಾವು ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಅನುಭವಿಸಿದ್ದೇವೆ ಆ ಕ್ರಮವನ್ನು. ನಾವೊಂದು ಇದ್ದಷ್ಟು 6 ವರ್ಷ ಹಾಗೆ ಇತ್ತು ಸಾಮಾನ್ಯ ಹಾಗೆ. ಹೌದು. ಅದರ ಜೊತೆಗೆ ನೀವೀಗ ಸಣ್ಣ ಪ್ರಾಯದಲ್ಲೇ ಏನು ಹೇಳ್ತಾರೆ ಪ್ರಧಾನ ಮದ್ದಳೆಗಾರರಾದವರು ಒಂದು ಕಟೀಲು ಮೇಳದಲ್ಲಿ. ಹಾಗಾಗಿ ಅಷ್ಟು ಸಣ್ಣ ಪ್ರಾಯದಲ್ಲಿ ಪ್ರಧಾನ ಮದ್ದಳೆಗಾರರಾಗಬೇಕು ಅಂತಾದರೆ ಅದು ಒಂದು ರೀತಿ ಹೇಗೆ ಸಾಧ್ಯ ಆಯ್ತು, ಅದರ ಅನುಭವ ಹೇಗಿತ್ತು ಅಂತ, ಮತ್ತು ಇನ್ನೊಂದು ಅಷ್ಟು ಸಣ್ಣ ಪ್ರಾಯದಲ್ಲಿ ಪ್ರಸಂಗ ಮಾಹಿತಿಯನ್ನೆಲ್ಲ ತಾವು ಯಾವ ರೀತಿ ಕ್ರೋಢೀಕರಿಸಿಕೊಂಡ್ರಿ ಅಂತ? ಸರಿ, ಇದು ನಾನು ತುಂಬ ಕಡೆ ಮೊದಲು ಹೇಳಿದ್ದೇನೆ ಈ ವಿಚಾರವನ್ನು. ನಾನು ಏನು ತಿರುಗಾಟದ ಅನುಭವ ಇಲ್ಲದೆ ನಾನು ಕಟೀಲು 1ನೇ ಮೇಳದಲ್ಲಿ ಪ್ರಧಾನ ಮದ್ದಳೆಗಾರ ಆದವ 99ನೇ ಇಸವಿಯಲ್ಲಿ. ಆ ಕಾಲದಲ್ಲಿ ಪೂಂಜ ಭಾಗವತರು, ಮುಖ್ಯ ಭಾಗವತರು, ಗೋವಿಂದ ಭಟ್ ಭಾಗವತರು ಇದ್ದರು, ಮತ್ತು ಪುಂಡಿಗಾಯಿ ಗೋಪಾಲಕೃಷ್ಣ ಭಟ್ರು ಇದ್ದರು, 3 ಜನ ಭಾಗವತರುಗಳು. ಆಗ ಹೇಗೆ ಅಂತೇಳಿ ನಾನು ಸಾಧ್ಯ ಆದಷ್ಟು, ಮತ್ತು ಇನ್ನೊಂದು ಈಗ ನೇರ ಹೇಳ್ತೇನೆ, ಈಗಿನ ಯುವ ಕಲಾವಿದರಿಗೆ ಅದರಲ್ಲಿಯೂ ನಾನೊಂದು ಕಿವಿ ಮಾತು ಬರ್ತದೆ ಹೇಳೋದು. ಆ ಕಾಲದಲ್ಲಿ ನಮಗೆ ಬೇರೆ ಯೋಚನೆ ಇರಲಿಲ್ಲ, ಮೊಬೈಲು ಇರಲೇ ಇಲ್ಲ, ಆಯ್ತಲ್ಲ. ಮತ್ತೆ ಅದು ಇದು ಟಿವಿ ಇದ್ರೆ ವಿಶೇಷ, ನಮಗೆ ಒಂದೇ ಯೋಚನೆ, ನಮ್ಮ ಚೆಂಡೆ ಮದ್ದಲೆ ಬಿಟ್ಟರೆ ಬೇರೆ ಯೋಚನೆ ನಮಗಿಲ್ಲ. ಇದರಲ್ಲಿ ಇವತ್ತೇನು ಹೊಸ್ತನ್ನು ಮಾಡೋದು ಅಥವಾ ಏನು ಕಲಿಬೇಕು, ಎಷ್ಟು ಕಲೀಲಿಕ್ಕುಂಟು, ಇಂಥದ್ದನ್ನೇ ಹುಡುಕಿ ನಾನು ಹಿರಿಯ ಮದ್ದಲೆಗಾರರುಗಳಿಂದ, ಭಾಗವತರುಗಳಿಂದ ಇದರನ್ನೆಲ್ಲ ಕೇಳಿ ಪ್ರಸಂಗ ಮಾಹಿತಿಗಳನ್ನೇ ನಾನು ಸಂಗ್ರಹಣೆ ಮಾಡಿಕೊಂಡು ಮುಂದುವರೆದದ್ದು. ಅಷ್ಟಾಗುವಾಗ ನನ್ನನ್ನು ಪ್ರಧಾನ ಮದ್ದಲೆಗಾರ ಅಂತ ಹೇಳಿ ಮಾಡಿದ್ರು ಮೇಳಕ್ಕೆ. ನಾನು ಹೆದರಿ ಆ ಜವಾಬ್ದಾರಿಯನ್ನು ಒಪ್ಪಿದ್ದು. ಹಾಗಂತೇಳಿ ಒಂದು ತಿರುಗಾಟ ಮುಗಿಯುವಾಗ ಎಲ್ಲರ ಬಾಯಿಂದಲೂ ಬಂದಿದೆ, ಸಣ್ಣ ಪ್ರಾಯದ ಹುಡುಗನನ್ನು ಮಾಡಿದ್ದಕ್ಕೆ ತೊಂದರೆ ಇಲ್ಲ, ಮೊದಲೆಗಾರ ನನ್ನ ಜಾಗದ ಮರ್ಯಾದೆಯನ್ನು ಉಳಿಸಿದ್ದಾನೆ ಅಂತ ವಿಠಲ ಶೆಟ್ಟರ ಬಾಯಿಂದಲೇ ನನಗೆ ಶಾಬಾಸ್ ಸಿಕ್ಕಿದೆ. ಇದು ಆ ಗುರುಗಳದೇ, ನಮ್ಮ ಯಕ್ಷಗಾನ ಗುರುಗಳ ಆಶೀರ್ವಾದ ನಮಗೆ. ಅದ್ರ ಜೊತೆಗೆ ಈಗ ಹೆಚ್ಚಾಗಿ ತೆಂಕುತಿಟ್ಟು ಯಕ್ಷಗಾನದಲ್ಲಿ ಹೆಚ್ಚಾಗಿ ಚಂಡಮದ್ದಳೆಯನ್ನು ಬಾರಿಸುವಂತಹ ಗುರುಗಳೇ ಆಡ್ತಾರೆ. ಈಗ ತಾವು ಕೂಡ ವಿದ್ಯಾರ್ಥಿಗಳಿಗೆ ಹೇಳಿಕೊಡಬಹುದು. ಹಾಗಾಗಿ ಏನು ಹೇಳ್ತಾರೆ, ಈಗ ಚಂಡಮದ್ದಳೆಯನ್ನು ನುಡಿಸುವಂತಹ ಕಲಾವಿದರು ಯಾರಿದ್ದಾರೋ ಅವರು ಹಿಮ್ಮೇಳ ಗುರುಗಳಾಗುವಾಗ ಭಾಗವತಿಕೆಯನ್ನು ಕೂಡ ಅವ್ರು ಹೇಳಿಕೊಡ್ತಾರೆ. ಈಗ ಹಲವಾರು ಗುರುಗಳಿದ್ದಾರೆ ಆ ರೀತಿ, ಭಯಪಡ್ತಾ ದಂಪತಿಗಳಿರ್ಬೋದು, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಇರ್ಬೋದು, ಅಥವಾ ಗೋಪಾಲಕೃಷ್ಣ ಕೃಪ ಅವರು ಇರ್ಬೋದು, ಎಲ್ಲ ನಡ್ಲೆ ನರಸಿಂಹ ಭಟ್ರು ಇರ್ಬೋದು, ಎಲ್ಲರೂ ಕೂಡ ಹೇಳಿಕೊಂಡು ಬಂದವರು. ಈಗ ಹೆಚ್ಚಿನ ಜನರಿಗೆ ಗೊತ್ತಿರುವ ಹಾಗೆ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಕೂಡ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಗುರುಗಳು, ಅವರು ಚಂಡಮದ್ದಳೆ ವಾದಕರು ನಿಜವಾಗಿ. ಹಾಗಾಗಿ ಒಂದು ರೀತಿಯಲ್ಲಿ ಚಂಡಮದ್ದಳೆ ವಾದಕರು ಹೇಳಿಕೊಟ್ಟರೂ ಕೂಡ ಅವರು ಮತ್ತೆ ಮುಂದೆ ಹೋಗ್ತಾ ಒಂದು ದೊಡ್ಡ ಮಟ್ಟದಲ್ಲಿ ಒಳ್ಳೆಯ ಭಾಗವತ ಅಂತ ಹೆಸರು ಮಾಡಿದ್ದಿದೆ. ಹಾಗಾಗಿ ಚಂಡಮದ್ದಳೆ ಇದು ಕಲಾವಿದರು ಹೇಳಿಕೊಟ್ರು ಕೂಡ ಆ ನಿಟ್ಟಿನಲ್ಲಿ ಅದು ಅಷ್ಟೊಂದು ಒಳ್ಳೆ ಆಗೋದಕ್ಕೆ ಯಾವ ರೀತಿ ಸಾಧ್ಯ ಆಗ್ತದೆ? ಅದು ಸಾಧ್ಯತೆ ಯಾಕೆ ಅಂತ ಹೇಳಿದರೆ ಅದು ನನಗೆ ಅನುಭವಕ್ಕೆ ಬಂದಿದೆ. ಈಗ ಒಬ್ಬ ಚಂಡಮದ್ದಳೆ ನುಡಿಸುವವನಿಗೆ ವೇಷದ ಮಾಹಿತಿ ಸಿಕ್ಕಿರ್ತದೆ, ಇಂಥ ವೇಷ ಹೀಗೆ, ಭಾಗವತಿಗೆ ಮಾಹಿತಿಯು ಸಿಕ್ಕಿರ್ತದೆ, ಓ ಈ ಹಾಡನ್ನು ಹೀಗೆ ಹಾಡಿದರೆ ಚಂದ, ಆ ವೇಷಕ್ಕೆ ಇಂಥ ಪದ್ಯವನ್ನು ಹೀಗೆ ಹೇಳಿದರೆ ಚಂದ ಆದೀತು ಅಂತ ಹೇಳೋ ಕಲ್ಪನೆ ಬಂದಿರ್ತದೆ ನಮಗೆ ಚಂಡಮದ್ದಳೆ ನುಡಿಸ್ತಾ ಇರುವಾಗ.
ಆವಾಗ ಏನಾಗ್ತದೆ, ನಾವು ಇನ್ನೊಬ್ಬರಿಗೆ ಭಾಗವತಿಗೆ ಕಲಿಸ್ತೇವೆ ಅಂತ ಆದರೆ ನಮ್ಮ ಶಿಷ್ಯರಿಗೆ ನಮ್ಮ ಈ ಅನುಭವವನ್ನು ಅವರಿಗೆ ತುಂಬಿಸಲಿಕ್ಕೆ ಆಗ್ತದೆ. ಸರಿ, ಈಗ ನೋಡು ಈ ಪದ್ಯವನ್ನು ಹೀಗೆ ಹೇಳು ನೀನು, ಅವಾಗ ಆ ಪ್ರಸಂಗಕ್ಕೆ ಅಥವಾ ಆ ವೇಷಕ್ಕೆ ಅದು ಸೂಟ್ ಆಗ್ತದೆ. ಇಂಥ ರಾಗವನ್ನೇ ಹಾಕಬಹುದು, ಅಥವಾ ರಾಗದ ಬಗ್ಗೆ ಮಿತಿ ಇಲ್ಲ, ಅವರವರ ಮನೋಧರ್ಮ. ಆದರೂ ಯಕ್ಷಗಾನದಲ್ಲಿ ಒಂದು ಇತ್ತು ಮೊದಲು, ಇಂಥ ಸಂದರ್ಭಕ್ಕೆ ಇಂಥ ರಾಗವೇ ಹಾಕುವುದು, ಅನಗತ್ಯ ಹಾಕ್ಲಿಕ್ಕೆ ಇಲ್ಲ ಅಂತ ಇತ್ತು. ಅದು ಬಿಡುವ, ಈಗ ಅದು ಅಪ್ರಸ್ತುತ ವಿಷಯ, ಬೇಡ ಹೇಳಿದ್ ನಾನು. ಆದರೆ ಇದು ನನ್ನ ಪ್ರಕಾರ ಈ ಚೆಂಡೆಮದ್ದಲೆಯವರು ಭಾಗವತಿಗೆ ಕಲಿಸಿದ್ದು ಅಷ್ಟು ಉತ್ತಮವಾಗಿ ಭಾಗವತರಾಗಿ ಅವರು ಬರಲಿಕ್ಕೆ ಕಾರಣ ಇದು. ಈ ಚೆಂಡೆಮದ್ದಲೆಯವರಿಗೆ ಕಲಿಸುವ ಈ ಎಲ್ಲ ಗುರುಗಳು, ಭಾಗವತಿಗೆ ಕಲಿಸಿದ ಎಲ್ಲ ಗುರುಗಳು, ನೀವು ಪ್ರಶ್ನೆ ಕೇಳಿದವರಾಗಲಿ ಯಾರೇ ಆಗಲಿ, ಚೆಂಡೆಮದ್ದಲೆ ನುಡಿಸಿಕೊಂಡಿದ್ದು ಮದ್ದಲೆಗಾರರಾಗಿದ್ದವರು ಗುರುಗಳಾಗಿ ಭಾಗವತಿಗೆ ಕಲಿಸಿರುವಾಗ ಪರಿಣಾಮ ಆಗಲಿಕ್ಕೆ ಕಾರಣ ಅದು. ಏನು ಅಂತ ಹೇಳಿದರೆ ಅವರಿಗೆ ಸರಿ ಗೊತ್ತಾಗಿರ್ತದೆ, ಇಂಥ ವೇಷಕ್ಕೆ ಹೀಗೆ ಹೇಳಿದರೆ ಚಂದ ಅಂತ ವೇಷವನ್ನು ಗಮನಿಸಿರ್ತಾರೆ, ಭಾಗವತಿಗೆಯನ್ನು ಅವರು ಗಮನಿಸಿರ್ತಾರೆ. ಅದನ್ನು ಒಬ್ಬನಿಗೆ ಭಾಗವತಿಗೆ ಕಲಿಸುವ ಶಿಷ್ಯನಿಗೆ ಹೇಳುವಾಗ ಅದು ಎರಡು ಎರಕಾಗಿ ಅವರಿಗೆ ಸಿಗ್ತದೆ ಇವರ ಪಾಠ. ಆ ಕಾರಣ ಅವರ ಕೈಯಲ್ಲಿ ಭಾಗವತಿಗೆ ಕಲಿತವರು ಸರಿಯಾದ ಭಾಗವತರುಗಳಾಗಿ ಹೊರಹೊಮ್ಮುತ್ತಾರೆ ಅಂತ ನನ್ನ ಅಭಿಪ್ರಾಯ. ಹೆಚ್ಚು ಕಡಿಮೆ ಇರಲಿಕ್ಕೂ ಸಾಕು, ಆದರೆ ಅದು 100ರಲ್ಲಿ 80 ಪಾಲು ಅದೇ ಪ್ಲಸ್ ಅವರಿಗೆ ಇರಬಹುದು. ತಾವಾಗ ಹೇಳಬೇಕಾದ್ರೆ ಒಂದು ಮಾತನ್ನ ಹೇಳಿದೆ, ಆ ಸಮಯದಲ್ಲಿ ಮೊಬೈಲ್ ಎಲ್ಲ ಇರಲಿಲ್ಲ, ಏನಿದ್ರು ಇವತ್ತು ನಾವು ಯಾವ ರೀತಿ ಹೊಸತನನ್ನ ತರಬಹುದು, ಯಾವ ರೀತಿ ಹೊಸತನ ಕಲಿಬಹುದು ಅಂತ ಹೇಳುವ ಮನಸ್ಥಿತಿ ನಮ್ಮಲ್ಲಿತ್ತು. ಹೌದು. ಈಗ ಹಿಮ್ಮೇಳದಲ್ಲಿ ಹೊಸತನ ಅಂತ ಹೇಳ್ಬೇಕಾದ್ರೆ ಈಗಿನ ಕಾಲದಲ್ಲಿ ಬಹಳಷ್ಟು ವಿಷಯಗಳು ಪ್ರಚಲಿತಕ್ಕೆ ಬರ್ತವೆ. ಆದ್ರೆ ತಮ್ಮ ಪ್ರಕಾರ, ತಾವು ನೋಡಿದ ಪ್ರಕಾರ ಹಿಮ್ಮೇಳದಲ್ಲಿ ಹೊಸತನ ಅಂತ ಹೇಳಿದ್ರೆ ಅದು ಹೇಗಿರ್ಬೇಕು ಅಂತ? ಹೊಸತನ ಅಂತ ಹೇಳಿದರೆ ಚೌಕಟ್ಟಿನ ಒಳಗೆ, ಚೌಕಟ್ಟು ಅಂತ ಹೇಳಿದರೆ ಏನು ಅಂತ ಕೇಳಿಯಾರು, ಈಗ ಅರ್ಥ ಆಗಲಿಕ್ಕಿಲ್ಲ. ಈಗ ಉದಾಹರಣೆಗೆ ಒಂದು ಹೇಳುವುದಿದ್ದರೆ, ನಾವು ಕೆಲವು ಕಡೆ ಚೆಂಡೆ ಮದ್ದಲೆ ಸೈಲೆಂಟ್ ಆಗುವ ಜಾಗ ಅಂತ ಉಂಟು. ಅಂದ್ರೆ ಏನು ಹೇಳುದು, ನಾವು ಅಲ್ಲಿ ನಾವು ಬಾರಿಸಲಿಕ್ಕೆ ಇರುವುದಿಲ್ಲ. ಈಗ ಉದಾಹರಣೆಗೆ ಒಂದು ತಿತ್ತಿತ್ತೆಯಲ್ಲಿ ತೈ ತಿತ್ತಿ ತೈ ತಿತ್ತಿ ತೈ ತಿತ್ತಿ ತೈ, ತೈಗೆ ನಿತ್ತಿತ್ತು, ಹೌದಾ? ಹೌದು. ಇಲ್ಲಿಗೆ ಚೆಂಡೆ ಮದ್ದಲೆ ಒಮ್ಮೆ ಕಟ್ಟಾಗ್ತದೆ ಬಾರಿಸುವಾಗ. ಈಗ ನೀವು ಸ್ವಲ್ಪ ಚೆಂಡೆ ಮದ್ದಲೆ ಕಲ್ತವ್ರೆ, ನಿಮಗೆ ಪಾಠ ಆದವು, ನಿಮಗೆ ಗೊತ್ತುಂಟು. ಸರಿ, ಬಾಲಪಾಠವನ್ನು ನೀವು ಗಮನಿಸಿ ನೋಡಿ. ದೀನ ದೀದೋಂ ತಾಂ ತರಿಕಿಟ ದೀನ ದೀದೋಂ ತಾಂ, ಈ ಗ್ಯಾಪ್ ಉಂಟು ನೋಡಿ. ಹೌದು. ಈ ಗ್ಯಾಪಿಗೆ ನಾವು ಬಡಿಬಾರದು ಅಂತಲ್ಲ, ಬಡಿಬಹುದು. ಯಾವಾಗ ಬಡಿಬಹುದು? ಭಾಗವತನು ಪದ್ಯವನ್ನು ತೈಗೆ ಯಾವಾಗ ಪದ್ಯವನ್ನು ತುಂಡು ಮಾಡಿದ, ಮತ್ತಿನ 2 ತಾಳ ಗ್ಯಾಪ್ ಇರ್ತದೆ. ಹೌದು. ಅವ ಇಡೀ ಒಂದು ಬಿಟ್ಟಿರ್ತಾನೆ. ಈಗ ಒಂದು ಉದಾಹರಣೆಗೆ, ನೀನಲ್ಲದನ್ಯರಾರಿಹರು ತಗ ತಾಕಿಟ ತಗ ತಾಕಿಟ ತಗ ತಾಕಿಟ ದಿಂದತ್ತಾಂ, ಚೆಂಡೆ ಮದ್ದಲೆಯಲ್ಲಿ ಬಡಿಬಹುದು. ಈ ಥರದ ಸಾಹಿತ್ಯಗಳು ಇವತ್ತು ಅಡಗಿ ಹೋಗಿದೆ. ತುಂಬಿಸಬೇಕಾದದ್ದು ಭಾಗವತ ಎಲ್ಲಿ ಹಾಡನ್ನು ನಿಲ್ಲಿಸ್ತಾನೆ ಆ ಗ್ಯಾಪಿಗೆ ತುಂಬಿಸಬಹುದು. ಗೊತ್ತಾಯ್ತಲ್ಲ? ಇನ್ನು ಈಗ ತುಂಬಿಸಲೇಬಾರದು ಅಂತ ಹೇಳುವ ಗ್ಯಾಪುಗಳು ಉಂಟು. ನಾನೀಗ ಹೊಸತನಕ್ಕೆ ವಿರೋಧ ಮಾಡೋದು ಇಂಥದ್ದನ್ನು. ಆಗ ನಾನು ಹೇಳಿದ ಹೊಸತನಕ್ಕೆ ನನ್ನದು ವಿರೋಧ ಇಲ್ಲ, ಮತ್ತೆ ಅಥವಾ ಸಾಹಿತ್ಯಗಳು ಪೆಟ್ಟುಗಳು ಯಾವುದು ನಡೀತದೆ ಅದಕ್ಕೆ ವಿರೋಧ ಇಲ್ಲ ನಮ್ಮದು. ಈಗ ಒಂದು ಉದಾಹರಣೆಗೆ, ಈಗ ಒಂದು ಉಡಾಪೆ ತಾಳ ಮುಗಿಯಿತು ಅಂತ ಇಟ್ಟುಕೊಳ್ಳಿದ್ದೀವಿ. ತೈ ದಿನ ತಾ ದಿನ ತೈ ದಿನ ತಾ ದಿನ ದಿದ್ದ ದದಿಗಿಣತೋ, ಅಲ್ಲಿ ನಾವು ಮಧ್ಯೆ ಒಂದು ಗ್ಯಾಪ್ ಇಲ್ವ ತಾಳದ್ದು, ದಿದ್ದ ದದಿಗಿಣತೋ, ಮತ್ತಿನ ಗಟ್ಟಿ ಪೆಟ್ಟಿಗೆ ಉರುಳಿಕೆ ದಿಂತಕದಲ್ಲಿ ಅಥವಾ ಚೆಂಡೆ ಅದು ಇಡೀ ಉರುಳಿಕೆ ಶುರುವಾಗುವುದು. ಆ ಗ್ಯಾಪಿಗೆ ತುಂಬಿಸಲಿಕ್ಕೆ ಶುರು ಮಾಡಿದ್ದಾರೆ ಈಗ ಅಂತ. ಅಂದರೆ ಅಂಥದ್ದು ತುಂಬ ಉಂಟು. ಅಂಥ ಗ್ಯಾಪುಗಳಿಗೆ ಬೇರೆ ಕಸ ಪೆಟ್ಟುಗಳನ್ನು ಹಾಕಿ ಬಾರಿಸ್ತಾರೆ. ಇದು ಸಲ್ಲದು ಅಂತ ನನ್ನ ಅಭಿಪ್ರಾಯ. ಅದು ಹರಟೆ ಅಂತ ನಾನು ಹೇಳೋದು. ಈಗ ಹೊಸತನ ಬೇಕು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಹೊಸತನ ಪೆಟ್ಟುಗಳಲ್ಲಿ ತರಲಿ, ಮುಂದೆ ಉರುಳಿಕೆಯಲ್ಲಿ ಬೇಕಾದ್ರೆ ಹೊಸತನ ಉದ್ದಕ್ಕೆ ಉರುಳಿಕೆಯನ್ನೇ ಹಾಕಲಿ, ಅದು ಹೊಸತನವೇ ಆಗ್ತದೆ. ಯಾವುದೇ ಸಾಹಿತ್ಯ ಬಡಿಲಿ, ಎಲ್ಲಿ ಸೈಲೆಂಟ್ ಆಗುವ ಜಾಗ ಉಂಟು ಅಲ್ಲಿ ಸೈಲೆಂಟ್ ಆದರೆ ಚಂದ. ವ್ಯತ್ಯಾಸ ಗೊತ್ತಾಯ್ತಲ್ಲ ನಿಮಗೆ? ಈಗ ಒಂದು ಉದಾಹರಣೆಗೆ ಪ್ರವೇಶ ಬಾರಿಸುವಾಗ ಇದರನ್ನೊಂದು ಹೇಳಿಬಿಡ್ತೇನೆ. ಪ್ರವೇಶ ಬಾರಿಸುವಾಗ ಈಗ ಡಾಂಗ್ 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 ಡ ತಾಮ್ ತರಕೆಡ ತಗ ತರಕೆಡ ಡಾಂಗ್ 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 ಡ ಡಾಂಗ್ ತರಕೆಡ ತಗ ತರಕೆಡ ಡಂಗ್ ಡಗ್ ಡಾಂಗ್ ರ ಡಾಮ್ ತರಕೆಡ ತಗ ತರಿಕ, ಅಡ್ಡಗಡಡ್ಡಗ ಇರುವುದು. ಅಂದರೆ ಸೈಲೆಂಟ್ ಆಯ್ತು, ಆಯ್ತಾಯ್ತು. ಈಗ ರಡ್ಡಗಡಡ್ಡಗ ಶುರು ಮಾಡ್ತಾರೆ. ಆ ಸೈಲೆಂಟಿಗೆ ಜಾಗಕ್ಕೆ ರಡ್ಡ ಅಂತ ಹೇಳಿ 2 ಪೆಟ್ಟು ಬೀಳ್ತದೆ ಚೆಂಡೆಯವರದ್ದು. ಇದಕ್ಕೂ ನನ್ನ ವಿರೋಧ ಉಂಟು. ನನ್ನ ಎಲ್ಲ ಶಿಷ್ಯರಿಗೂ ನಾನು ಹೇಳ್ತೇನೆ, ಬೇಡ, ಬೇರೆ ಕೇಳಲಿ, ವೈಪಡಿತಾಯ ಪರಂಪರೆ ಬೇರೆ ಕೇಳಲಿ. ನಮ್ಮ ಊರುಗಳ ಪಾಠ ಕರೆಕ್ಟ್ ಹೇಳಿರ್ತಾರೆ ನಮಗೆ. ಹೀಗೆ ಅಡ್ಡಗಡಡ್ಡಗವೇ ನಮಗೆ ಹೇಳಿಕೊಟ್ಟದ್ದು. ಒಂದು ಗೀಟ ಹಾಕಿ ಡಡ್ಡಗ ಬರೆದು ಕೊಟ್ಟದ್ದು. ಅಂದ್ರೆ ಅಡ್ಡಗಡಡ್ಡಗ ಆಯ್ತು. ಸರಿ, ತಲೆಗೆ ಹೋಯ್ತಲ್ಲ? ಈಗ ಗೊತ್ತಾಗೋರಿಗೆ ಗೊತ್ತಾಗ್ತದೆ ಹೇಳಿದ್ ನಾನು. ಇದು ನಾನು ಹೇಳುದು ಸಹ್ಯ ಅಲ್ಲ ಅಂತ ಹೇಳುದು. ಇದು ಬದಲಾವಣೆ ಆಗಿರುವುದಿಲ್ಲ. ಗೊತ್ತಿದ್ದು ಮಾಡೋದು ಗೊತ್ತಿಲ್ಲದೆ ಮಾಡೋದು ನನಗೆ ಸಂಶಯ ಉಂಟು. ನನ್ನ ಪ್ರಕಾರ ಹೆಚ್ಚಿನ ಚೆಂಡೆಯವರು ಗೊತ್ತಿಲ್ಲದೆ ಬರುವುದು ಅಕ್ಷರ. ಗ್ಯಾಪ್ ಇರುವಲ್ಲಿಗೆ ತುಂಬಿಸುವಂತ ಅವರಿಗೆ ಕಾಣುವುದು. ಇಲ್ಲ, ತುಂಬಿಸಲಿಕ್ಕೆ ಇಲ್ಲ ಅಲ್ಲಿ, ಅದು ಸೈಲೆಂಟ್ ಆಗಲಿಕ್ಕೆ ಇರುವ ಜಾಗ. ಹೀಗೆ ನಾನು ಹೇಳುದಾಗ ಹೊಸತನ ಬೇಕು, ಸಹ್ಯ ಹೊಸತನ ಇರಲಿ ಅಂತ ನಾನು ಹೇಳುದು. ವಿರೋಧ ಯಾವುದಕ್ಕೂ ನಮ್ಮದಿಲ್ಲ. ಮತ್ತೆ ಅವರವರ ಮನೋಧರ್ಮ.
ಹಾಗಾಗಿ ಮೊದಲು ತಮ್ಮ ಪ್ರಕಾರ ಚೌಕಟ್ಟೇನು ಅಂತ ಅರ್ಥ ಮಾಡಿಕೊಂಡ್ರೆ ಜನಕ್ಕೆ ಸುಲಭ. ಚೌಕಟ್ಟು ಏನು ಅಂತ ಮೊದಲು ತಿಳ್ಕೊಳ್ಬೇಕು. ಇದು ಚೌಕಟ್ಟೇ ಗೊತ್ತಿಲ್ಲದೆ ಒಟ್ಟು ತಾಳಕ್ಕೆ ಪೆಟ್ಟು ಸೇರಿತು ಅಂತ ಹೇಳಿದ್ರೆ ಆಗುವುದಿಲ್ಲ. ತಾಳಕ್ಕೆ ಯಾವುದು ಸೇರ್ತದೆ ಹಾಗೆ. ಸರಿ, ತಾವು ಹೆಚ್ಚಾಗಿ ಮಾತಾಡಬೇಕು ಅಂತಾದ್ರೆ ಶುದ್ಧ ಮದ್ದಳೆ ವಾದನ ಹಾಗೂ ಮೃದಂಗದ ಪೆಟ್ಟುಗಳನ್ನು ತಂದು ಅದನ್ನ ಬೆರೆಸಿಕೊಂಡು ವಾದನ ಮಾಡಿ ಬಾರಿಸಬಹುದು ಅಂತ ಹೇಳ್ತೀರಿ. ಹೆಚ್ಚಾಗಿ ಶುದ್ಧ ಮದ್ದಳೆ ವಾದನಕ್ಕೂ ಬೇರೆ ಕಡೆಯಿಂದ ಬಂದಂತ ಏನು ಪ್ರಭಾವಕ್ಕೂ ಇರುವಂತ ವ್ಯತ್ಯಾಸ ಏನು ಅಂತ? ತುಂಬಾ ವ್ಯತ್ಯಾಸ ಉಂಟು, ತುಂಬಾ ವ್ಯತ್ಯಾಸ ಉಂಟು. ಈಗ ನಾವು ಹೇಳುವುದಿದ್ರೆ ಈಗ ಮೃದಂಗ ಮಿಕ್ಸ್ ಆದ ನಡೆಗಳೇ ನಮ್ಮದರಲ್ಲಿ ಉಂಟು, ಇಲ್ಲ ಅಂತ ಇಲ್ಲ. ನಮಗೂ ಈಗ ಕಲಿಸುವಾಗ ಗುರುಗಳು ತಿಮ್ಮು ಗುಮುಖ್ಯ ಸಹಿತ ಎಲ್ಲ ಕಲಿಸಿದ್ದಾರೆ. ಅದು ನಮ್ಮ ಯಾವುದು ಮದ್ದಲೆದ್ದಲ್ಲ, ಮೃದಂಗದಲ್ಲೇ ಬಂದದ್ದು. ಆದರೆ ಅದನ್ನು ಉಪಯೋಗಿಸುವಾಗ ಉಪಯೋಗಿಸಬೇಕು. ಅದು ಹೇಗೆ ಅಂತೇಳಿ ಯಾರೂ ಪಾಠ ಮಾಡಲಿಕ್ಕೆ ಆಗುದಿಲ್ಲ. ಆದರೆ ನೀನು ಬಾರಿಸಿದ್ದು ಹೀಗಲ್ಲ, ಹೀಗೆ ಬಾರಿಸುವುದು ಅಂತ ಹೇಳುವ ಅರ್ಹತೆ ನಮ್ಮಲ್ಲಿ ಉಂಟು, ಒಂದು 50% ಉಂಟು. ಈಗ ಒಬ್ಬ ಬಾರಿಸಿದ್ದಾನೆ, ಅದು ಹಾಗಾಗಬೇಕಾದ್ದಲ್ಲ, ಅದು ಪೂರ್ತಿ ಮೃದಂಗ ಆಗ್ತದೆ, ಹೀಗಾಗ ಬಾರಿಸಬಹುದು. ಮತ್ತೆ ಅವನ ಮನೋಧರ್ಮ, ಇಂಥದ್ದನ್ನೇ ನಾನು ಬರೆದದ್ದನ್ನೇ ನೀನು ಬಡಿ, ಇಲ್ಲ ಅದಲ್ಲ. ಈಗ ಒಬ್ಬನಾಗ ಒಬ್ಬ ಸಾಧ್ಯವೇ ಇಲ್ಲ ಬರಲಿಕ್ಕೆ. ಆದರೆ ವ್ಯತ್ಯಾಸಗಳು ತುಂಬ ಉಂಟು ಅದರಲ್ಲಿ. ಬರೇ ನಾವು ಮೃದಂಗ ನಡೆಯನ್ನೇ ಬಾರಿಸಿದರೆ ಈಗ ಮದ್ದಲೆಯಲ್ಲಿ ದಿ ಅಂದರೆ ಒಂದೇ ಆಯಿತು, ದಿ ದೋಮ್ ತಾಮ್ ಕಾ ಎಲ್ಲ ಪೆಟ್ಟುಗಳು ಉಂಟು. ಇದರನ್ನು ಉಪಯೋಗಿಸುವುದೇ ಇಲ್ಲ, ಬರೇ ನತ್ತಿಮ್ ಅಲ್ಲಿ ಈಗ ಪದ್ಯಗಳಿಗೆ ತುಂಬಿಸ್ತಾರೆ. ಬಿಡ್ತಿಗೆಯಿಂದ ಹಿಡಿದು ಎಲ್ಲ ಸಂಪೂರ್ಣ ಅದರಲ್ಲಿ ಬಾರಿಸ್ತಾ ಇರ್ತಾರೆ. ಉಳಿದ ಸರಿಯಾದ ಮದ್ದಲೆಗಳ ಅಕ್ಷರಗಳು ಕೇಳಿಸುವುದೇ ಬಹಳ ಕಡಿಮೆ. ಹಾಗಾಗಿ ನಾನು ಆ ರೀತಿ ಅದನ್ನು ವಿಮರ್ಶೆ ಮಾಡ್ತೇನೆ. ಶುದ್ಧ ಮದ್ದಳೆ ಅಂತ ಹೇಳಿದ್ರೆ ಇದು ಇಷ್ಟ ಅಕ್ಷರ, ದಿ ದಾಮ್ ತೋಮ್ ಕಾ ಇಂಥದ್ದು ಸಿಗಬೇಕು. ಹಾಗೆ ಮತ್ತೆ ಬಿಡು ಚಾಪು ಉಂಟು, ಅದು ಇಲ್ಲ, ಅದು ಹೋಗಿದೆ. ಈಗ ಇದೆಲ್ಲ ಶುದ್ಧ ಮದ್ದಳೆ ಪೆಟ್ಟುಗಳು. ಹಾಗೆ ಸರಿ ಸರಿ. ಅದ್ರ ಜೊತೆಗೆ ಈಗ ತಾವು ಆಗದಿಂದ ನಾವು ಮಾತಾಡುವಾಗ ಕಲಿಸುವ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಿ. ಹೌದು. ತಾವೀಗ ಪಾಠಗಳನ್ನು ಹೇಳಿಕೊಡ್ಬೇಕಾದ್ರೆ ಕೂಡ ಇದರ ನಂತರ ಇದು ಹೇಳುವಂತ ಒಂದು ಚೌಕಟ್ಟನ್ನು ಹಾಕಿ ತಮ್ಮ ವಿದ್ಯಾರ್ಥಿಗಳಿಗೆ ಹೇಳಿಕೊಡೋದು. ಖಂಡಿತ. ಹಾಗಾಗಿ ಆ ಚೌಕಟ್ಟನ್ನು ಸಿದ್ಧಪಡಿಸಬೇಕು ಅಂತಾದ್ರೆ ಈ ಚೌಕಟ್ಟು ನಾನು ಹೇಳಿಕೊಡುವಂತ ಕ್ರಮ, ನಾನು ಹೇಳಿಕೊಡುವಂತ ಪರಿಪಾಠ ಇದೇ ರೀತಿ ಇರಬೇಕು ಹೇಳುವಂತ ಚೌಕಟ್ಟನ್ನು ತಾವು ಎಲ್ಲಿಂದ ಸಿದ್ಧಪಡಿಸ್ಕೊಂಡ್ರಿ, ಹೇಗೆ ಅಂತ? ಅಯ್ಯೋ, ಅದು ಗುರುಗಳೇ ಸತ್ಯ ಹೇಳುದಿದ್ರೆ ನಾನು ನನ್ನ ಪಾಠದ ರೀತಿ ಹೇಗೆ ನಮಗೆ ಹರಿನಾರಾಯಣ ಬೈಪಡಿತೆಯ ಗುರುಗಳು ಧರ್ಮಸ್ಥಳದಲ್ಲಿ ಹೇಳಿಕೊಟ್ಟಿದ್ದಾರೆ ಅದೇ ರೀತಿ ನಾನು ಹೇಳಿ, ಒಂದು ಅಕ್ಷರ ಅದರಲ್ಲಿ ಲೋಪ ಇಲ್ಲ. ನಾನು ಸ್ವಲ್ಪ ತುಂಬಿಸ್ತೇನೆ, ಅಂದರೆ ಈಗಿನ ಹೊಸತನಕ್ಕೆ ಬೇಕಾದಾಗ ಕೆಲವು ಹೆಚ್ಚಿಗೆ ಅಕ್ಷರಗಳನ್ನು ಚೆಂಡೆಯಲ್ಲಿಯೂ ಮದ್ದಲೆಯಲ್ಲಿಯೂ ಮಕ್ಕಳಿಗೆ ಹೇಳಿಕೊಡ್ತೇನೆ. ಅದು ಯಾವಾಗ ನನಗೆ ಗುರುಗಳು ಸಂಪೂರ್ಣ ಪಾಠ ಮುಗಿಯಿತು ಅಂತ ಪುಸ್ತಕದಲ್ಲಿ ಈಗಲೂ ಅವರು ಬರೆದು ಕೊಟ್ಟ ಹಸ್ತಾಕ್ಷರ ಪುಸ್ತಕವನ್ನೇ ಇಟ್ಟುಕೊಂಡು ಪಾಠ ಮಾಡೋದು ನಾನು. ಅವರದ್ದೇ ಹಸ್ತಾಕ್ಷರದ ಪಾಠ, ಒಂದು ಅಕ್ಷರದಲ್ಲಿ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಅದು ಸಂಪೂರ್ಣ ಆಗಿ ಅವರು ಚೆಂಡೆ ಪೀಠಿಕೆಯನ್ನು ನೋಡದೆ ಬಡಿಯುವಾಗ ಆಗಬೇಕು. ಮದ್ದಲೆ ಪಾಠ ಆಗಿ, ಚೆಂಡೆಯಲ್ಲಿ ಎಲ್ಲ ತಾಳಗಳ ಪಾಠ ಆಗಿ, ಪೀಠಿಕೆಯನ್ನು ಪುಸ್ತಕ ನೋಡದೆ ಬಾರಿಸುವಾಗ ಆದ ಮೇಲೆ ಅವನಿಗೆ ಈಗಿನ ಸುಮಾರು ಹೊಸತನ್ನು ಹೇಳಿಕೊಡ್ತೇನೆ ನಾನು. ಈಗ ಇನ್ನು ನೀನು ಬಡಿಯುವಾಗ ನಾನು ಹೇಳಿಕೊಟ್ಟದ್ದನ್ನೇ ಬಡಿಯುವುದು ಅಲ್ಲ, ನಿನಗೆ ಯಾವುದು ಬೇಕೋ ಅದನ್ನು ಬಡಿಬಹುದು. ನೀನು ತಾಳಕ್ಕೆ ಪೆಟ್ಟು ಹೊಂದಾಣಿಕೆ ಆಗಬೇಕು, ಇಷ್ಟು ಹೇಳ್ತೇನೆ. ಈ ಚೌಕಟ್ಟು ಇದು. ಇನ್ನೊಂದು ಚೌಕಟ್ಟು, ಮಕ್ಕಳಿಗೆ ನಾನು ಯಾರಿಗಾದ್ರೂ ನನ್ನ ಶಿಷ್ಯರೇ ಅಲ್ಲದವರಿಗೂ ಈಗ ನನ್ನ ಹತ್ರ ಒಬ್ಬ ಬಂದರೆ ಹೀಗೆ ಕುಶಲೋಪರಿ ಮಾತಾಡಲು ನಾನು ಹೇಳೋ ಕ್ರಮ ಉಂಟು. ಮೊದಲು ನೀವು ಏನು ಬೇಕಾದ್ರೆ ಬಾರಿಸಿ, ಆದರೆ ಯಾವ ಜಾತಿಯ ಪೆಟ್ಟು ಆ ಜಾತಿಯ ಪೆಟ್ಟನ್ನೇ ಬೇರೆ ಬೇರೆ ಹಾಕುವ. ಅಂದರೆ ಈಗ ನೇರ ಹೇಳ್ತೇನೆ, ಅದು ತಪ್ಪು ತಿಳ್ಕೊಳ್ಳಬೇಡಿ ಯಾರು. ಒಂದೇ ಅಪ್ಪನ ಮಕ್ಕಳಾಗಬೇಕು, ಗೊತ್ತಾಯ್ತಲ್ಲ? ಮಕ್ಕಳೇ ಇಲ್ಲರ, ಆದರೆ ಒಂದೇ ಅಪ್ಪನ ಮಕ್ಕಳು ಬೇರೆ, ಬೇರೆ ಬೇರೆ ಅಪ್ಪನ ಮಕ್ಕಳು ಬೇರೆ ಅಂತ ಆಗ್ತದೆ. ಪೆಟ್ಟಿನಲ್ಲಿ ಹಾಗೆ ಜಾತಿ ಉಂಟು. ಇಂಥ ಜಾತಿಯ ಪೆಟ್ಟು ಅದು ಯಾವುದು ಬೇಕಾದ್ರೂ ಬಡಿಬೋದು ನೀವು, ಅದೇ ಬಡಿ ಇದೇ ಬಡಿ ಇಲ್ಲ. ಆದರೆ ಅದು ಮೊದಲು ತಿಳ್ಕೊಳ್ಬೇಕು, ಆ ಜಾತಿಯ ಪೆಟ್ಟು ಯಾವುದು, ಇನ್ನೊಂದು ಜಾತಿಯ ಪೆಟ್ಟುಗಳು ಯಾವುದು ಅದು ಗೊತ್ತಿಲ್ಲ. ಈಗಿನ ಹೆಚ್ಚಿನ ಚೆಂಡೆ ಮದ್ದಲೆಯವರಿಗೆ ಅದರ ಅನುಭವದ ಕೊರತೆ ಉಂಟು. ಅಂದ್ರೆ ಮೊದಲು ಆಗಿನ ಪ್ರಶ್ನೆಗೆ ಉತ್ತರ ಹೇಳಿದ್ದಕ್ಕೆ ಬರ್ತದೆ. ಚೌಕಟ್ಟು ಗೊತ್ತಿಲ್ಲದೆ ತುಂಬಿಸ್ತಾರೆ ಅಷ್ಟೇ, ಅದು ಸಮಸ್ಯೆ. ಹಾಗಾಗಿ ಇದು ಏನ್ ಹೇಳ್ತಾರೆ, ಅರಿವಿನ ಕೊರತೆಯಿಂದಾಗಿ ಅರಿವಿನ ಕೊರತೆ ಅಂದ್ರೆ ನೋಡುವುದಿಲ್ಲ, ಕೇಳುವುದಿಲ್ಲ, ಅದು ಸಮಸ್ಯೆ. ಸರಿ, ಹಾಗೆ ಆಗ್ಲಿ ಗುರುಗಳು, ಇನ್ನೂ ಕೆಲವೊಂದು ಪ್ರಶ್ನೆಗಳು ಬಾಕಿ ಇದೆ, ಆದ್ರೆ ಅದನ್ನ ಮುಂದಿನ ಸಂಚಿಕೆಗೆ ಇಡೋಣ. ಸರಿ. ಹಾಗಾಗಿ ಈಗ ಏನ್ ಹೇಳ್ತೇವೆ, ಈಗ ಇದನ್ನ ಉಳಿದ ಪ್ರಶ್ನೆಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ. ಸರಿ ಸರಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಕಿನ್ನಿಲಕೋಡಿ ಗಿರೀಶ್ ಭಟ್ ಅವರು ಇದ್ದುಕೊಂಡು ಯಕ್ಷಗಾನದ ಹಲವಾರು ಹಿಮ್ಮೇಳದ ಹಾಗೂ ಮುಮ್ಮೇಳದ ಮಜಲುಗಳನ್ನು ಮಾತಾಡಿದ್ದಾರೆ. ಇದೇ ರೀತಿ ಇನ್ನೂ ಹಲವಾರು ಪ್ರಶ್ನೆಗಳು ಬಾಕಿ ಇದೆ, ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡಲಿದ್ದೇವೆ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಜನಮನದ ನಾಡಿಮಿಡಿತ.